ಇಂಡಿಯಾದಲ್ಲಿ ನಡೆಯುವಂತಹ ಎಲ್ಲ ಎಲೆಕ್ಷನ್ಗಳು ಮೊದಲು ಪ್ರಾಮಿಸಸ್ಗಳಿಂದ ಶುರುವಾಗ್ತಿದೆ. ಉಚಿತ ಎಲೆಕ್ಟ್ರಿಸಿಟಿ, ಉಚಿತ ನೀರು, ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ ಹಾಗೂ ತಿಂಗಳು ಮಹಿಳೆಯರಿಗೆ ಹಣವನ್ನು ಕೊಡುವುದು. ಸೌಂಡ್ಸ್ ಗುಡ್ ರೈಟ್? ಆದರೆ ಈ ಎಲ್ಲ ಫ್ರೀ ಬೇಸ್ಗಳ ಹಿಂದೆ ಒಂದು ಹಿಡನ್ ಕಾಸ್ಟ್ಗಳಿರ್ತದೆ. ಆದರೆ ಆ ಕಾಸ್ಟ್ ಅನ್ನು ನೀವು, ನಾನು ಹಾಗೂ ಫ್ಯೂಚರ್ ಜನರೇಷನ್ ಪೇ ಮಾಡುವ ಪರಿಸ್ಥಿತಿ ಬರ್ತದೆ. ದಿಸ್ ಇಸ್ ದ ಸ್ಟೋರಿ ಆಫ್ ಹೌ ಫ್ರೀ ಬೀಸ್ ಆರ್ ಸ್ಲೋಲಿ ಕಿಲ್ಲಿಂಗ್ ದ ಇಂಡಿಯನ್ ಎಕಾನಮಿ. ಫ್ರೀ ಬೀಸ್ ಅಂದ್ರೆ ಓಟಿಗೋಸ್ಕರ ಧರ್ಮಕ್ಕೆ ಹಂಚುವ ಸ್ಕೀಮ್ಗಳು. ಲೆಟ್ಸ್ ಬಿ ಕ್ಲಿಯರ್, ಫ್ರೀ ಬೀಸ್ ಅಂದ್ರೆ ಜನರನ್ನು ಉದ್ಧಾರ ಮಾಡಲಿಕ್ಕಿರುವ ಸ್ಕೀಮ್ಗಳಲ್ಲ. ಫ್ರೀ ಬೀಸ್ಗಳಿಗೆ ಉದಾಹರಣೆ ಏನಂದ್ರೆ, ತಮಿಳುನಾಡಿನಲ್ಲಿ ಈಗ ಫ್ರೀಯಾಗಿ ಟಿವಿ ಹಂಚಿದ್ದಾರೆ, ಹಾಗೆ ದೆಹಲಿಯಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ, ಹಾಗೆ ನಮ್ಮ ಈ ಕರ್ನಾಟಕದಲ್ಲಿ ಫ್ರೀಯಾಗಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಹಾಗೆ ತಿಂಗಳು ಫ್ರೀಯಾಗಿ ಹಣ ಕೂಡ ಬರ್ತಾ ಇದೆ. ವೆಲ್ಫೇರ್ ಅಂದ್ರೆ ಬಡ ಜನರನ್ನು ಉದ್ಧಾರ ಮಾಡುವುದು. ಆದರೆ ಫ್ರೀ ಬೀಸ್ಗಳು ಬಡವರನ್ನು ಬಡತನದಲ್ಲಿ ಇಟ್ಟು ಅವರಿಗೆ ಉಚಿತವಾಗಿ ಎಲ್ಲ ಕೊಟ್ಟು ಅವರಿಗೆ ಅಭ್ಯಾಸ ಮಾಡ್ತಿದ್ದಾರೆ. ಈ ಜಗತ್ತಿನಲ್ಲಿ ಯಾವ್ದು ಸಹ ಫ್ರೀ ಆಗಿಲ್ಲ. ಈಗ ಗೌರ್ಮೆಂಟ್ ಯಾವುದನ್ನಾದ್ರೂ ಫ್ರೀ ಆಗಿ ಕೊಟ್ಟಿದೆ ಅಂದ್ರೆ ಅದಕ್ಕೆ ಯಾರಾದ್ರೂ ಒಬ್ಬರು ಪೇ ಮಾಡಲೇಬೇಕು. ಅದನ್ನು ಪೇ ಮಾಡುವರು ಟ್ಯಾಕ್ಸ್ ಪೇಯರ್ಸ್. ಇಂಡಿಯಾದ ರಾಜ್ಯಗಳು ಆಲ್ರೆಡಿ ಸಾಲದಲ್ಲಿ ಮುಳುಗಿ ಹೋಗಿದೆ. ಆದ್ರೂ ಕೂಡ ಕೋಟ್ಯಾನುಗಟ್ಟಲೆ ರೂಪಾಯಿಗಳನ್ನು ಈ ಫ್ರೀ ಬೀಸ್ಗೆ ಖರ್ಚು ಮಾಡ್ತಿದ್ದಾರೆ. ಅವರು ಅರ್ನ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ. ಇದು ಫ್ರೀ ಬೀಸ್ ಟ್ರ್ಯಾಪ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೆ. ಜನರು ರಾಜಕಾರಣಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅದಕ್ಕೆ ಸರಿಯಾಗಿ ರಾಜಕಾರಣಿಗಳು ಧರ್ಮಕ್ಕೆ ಕೊಡ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ ಎಕಾನಮಿ ಮುಳುಗ್ತಾ ಇದೆ. ಫ್ರೀ ಬೀಸ್ಗಳು ಕೇವಲ ಬಜೆಟ್ಗೆ ಎಫೆಕ್ಟ್ ಮಾಡೋದಲ್ಲದೆ ದೇ ಕಿಲ್ ಪ್ರೊಡಕ್ಟಿವಿಟಿ, ಇನೋವೇಷನ್ ಅಂಡ್ ಅಕೌಂಟೇಬಲ್. ಫಾರ್ ಎಕ್ಸಾಂಪಲ್, ಈಗ ನಮಗೆ ಎಲೆಕ್ಟ್ರಿಸಿಟಿ ಫ್ರೀಯಾಗಿ ಸಿಕ್ಕಿದ್ರೆ ಧರ್ಮಕ್ಕೆ ಸಿಕ್ತುಂಟಲ್ಲ ಮಾರೆ, ಯೂಸ್ ಮಾಡುವ ಅಂತೇಳಿ ಯೂಸ್ ಮಾಡ್ತಾರೆ. ಅದೇ ನಮಗೆ ನೀರು ಕೂಡ ಸಿಕ್ಕಿದ್ರೆ ಧರ್ಮಕ್ಕೆ ಸಿಕ್ಕುದಲ್ಲ, ವೇಸ್ಟ್ ಮಾಡುವ. ಹಾಗೆ ಈಗ ಎಲ್ಲವೂ ಕೂಡ ಫ್ರೀಯಾಗಿ ಸಿಕ್ಕಿದ್ರೆ ಯಾರು ಕೆಲಸ ಮಾಡ್ಲಿಕ್ಕೆ ರೆಡಿ ಇದ್ದಾರೆ? ಈ ರೀತಿಯ ಮೈಂಡ್ ಸೆಟ್ ನಮ್ಮ ಪೀಪಲ್ ಹಾಗೂ ಎಕಾನಮಿಯನ್ನು ದುರ್ಬಲ ಮಾಡ್ತಾ ಇದೆ. ಇಟ್ ಈಸ್ ಲೈಕ್, ಒಬ್ಬನಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀವಿ, ಅವನು ನೆಕ್ಸ್ಟ್ ಯಾಕೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ? ಈಗ ಗೌರ್ಮೆಂಟ್ ಫ್ರೀ ಬೀಸ್ಗಳಿಗೋಸ್ಕರ ಕೋಟ್ಯಾನುಗಟ್ಟಲೆ ಹಣವನ್ನು ಖರ್ಚು ಮಾಡುವಾಗ ಆ ಹಣವನ್ನು ಹೆಲ್ತ್ ಕೇರ್, ಎಜುಕೇಶನ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ನಂತಹ ಬಜೆಟ್ನಿಂದ ಕಟ್ ಮಾಡ್ತಾ ಇದೆ. ದಿಸ್ ರಿಸಲ್ಟ್ಸ್ ಇನ್ ಪೂವರ್ ಪಬ್ಲಿಕ್ ಫೆಸಿಲಿಟೀಸ್, ಫ್ಯೂವರ್ ಜಾಬ್ಸ್ ಆ್ಯಂಡ್ ಸ್ಲೋವರ್ ಗ್ರೋತ್. ಇದರಿಂದಾಗಿ ಇನ್ವೆಸ್ಟರ್ಸ್ ಅವರ ಕಾನ್ಫಿಡೆನ್ಸ್ ಅನ್ನು ಕಳೆದುಕೊಳ್ತಿದ್ದಾರೆ, ಹಾಗೆ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಇನ್ ದ ಲಾಂಗ್ ರನ್ ಎಂಟೈರ್ ಕಂಟ್ರಿ ಪೇಸ್ ಫಾರ್ ಇಟ್. ನಾವು ಹೇಳುವುದೇನೆಂದರೆ, ಬಡವರಿಗೆ ಸಹಾಯ ಮಾಡುವುದು ತಪ್ಪೇನಲ್ಲ, ಇಟ್ಸ್ ನೆಸೆಸರಿ. ಗೌರ್ಮೆಂಟ್ ಫ್ರೀ ಎಜುಕೇಷನ್, ಫ್ರೀ ಹೆಲ್ತ್ ಕೇರ್ ಹಾಗೂ ಜಾಬ್ ಕ್ರಿಯೇಷನ್ಗಳನ್ನು ಮಾಡಬೇಕು. ದಿಸ್ ಈಸ್ ಎ ಗುಡ್ ಇನ್ವೆಸ್ಟ್ಮೆಂಟ್. ಬಟ್ ಜನರಿಗೆ ಹಣ ಕೊಡುವುದು, ಬಂಗಾರ ಕೊಡುವುದು, ಇದನ್ನೆಲ್ಲ ನಿಲ್ಲಿಸಬೇಕು. ನಮಗೆ ಎಂಥ ಪಾಲಿಸಿಗಳು ಬೇಕಂದರೆ ಜನರನ್ನು ಉದ್ಧಾರ ಮಾಡುವಂಥ ಪಾಲಿಸಿ ಬೇಕು, ಅವರನ್ನಲ್ಲೇ ಇಡುವ ಪಾಲಿಸಿ ಬೇಡ. ಫ್ರೀ ಬೀಸ್ಗಳು ಜನರ ಹಿತಕ್ಕಾಗಿ ಮಾಡಿದಂಥ ಸ್ಕೀಮ್ಸ್ಗಳು ಅಲ್ಲವೇ ಅಲ್ಲ. ದೇ ಆರ್ ಜಸ್ಟ್ ಫಾರ್ ವೋಟ್ಸ್. ರಾಜಕಾರಣಿಗಳು ಫ್ರೀ ಬೀಸ್ ಅನ್ನು ವೆಪನ್ ಆಗಿ ಯೂಸ್ ಮಾಡ್ತಿದ್ದಾರೆ ಎಲೆಕ್ಷನ್ ಅಲ್ಲಿ ವಿನ್ ಆಗ್ಲಿಕ್ಕೆ. ಇಟ್ ಈಸ್ ಲೈಕ್ ಎಮೋಷನಲ್ ಮಾರ್ಕೆಟಿಂಗ್, ನಾಟ್ ಎಕಾನಮಿಕ್ ಡೆವಲಪ್ಮೆಂಟ್. ಇದರಿಂದಾಗಿ ಯಾರಿಗೆ ಲಾಸ್ ಆಗ್ತಿದೆ? ಆನೆಸ್ಟ್ ಟ್ಯಾಕ್ಸ್ ಪೇಯರ್, ವರ್ಕಿಂಗ್ ಮಿಡಲ್ ಕ್ಲಾಸ್ ಅಂಡ್ ದಿ ಫ್ಯೂಚರ್ ಜನರೇಷನ್. ಇಟ್ಸ್ ಟೈಮ್ ಟು ಚೇಂಜ್ ಅವರ್ ಮೈಂಡ್ ಸೆಟ್. ನಾವು ಯೂತ್ಸ್ ರಾಜಕಾರಣಿಗಳನ್ನು ಕ್ವಶನ್ ಮಾಡಬೇಕು. ನಾವು ಫ್ರೀಯಾಗಿ ಏನನ್ನು ಕೊಡ್ತೀರಂತ ಕ್ವಶನ್ ಮಾಡೋದಲ್ಲ, ನಾವು ನಮ್ಮ ಫ್ಯೂಚರ್ಗೆ ನೀವು ಏನನ್ನು ಪ್ಲಾನ್ ಮಾಡಿದ್ದೀರಾ ಅಂತ ಕ್ವಶನ್ ಮಾಡಿ. ಇಂಡಿಯಾ ಡಸಂಟ್ ನೀಡ್ ಫ್ರೀ ಗಿಫ್ಟ್ಸ್, ಇಟ್ ನೀಡ್ಸ್ ಫ್ರೀ ಮೈಂಡ್ಸ್, ಸ್ಟ್ರಾಂಗ್ ಸ್ಕಿಲ್ಸ್ ಆ್ಯಂಡ್ ಫೇರ್ ಆಪರ್ಚುನಿಟೀಸ್. ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಯಾರಾದರೂ ರಾಜಕಾರಣಿಗಳು ಬಂದು ನಾನು ಅದು ಕೊಡ್ತೀನಿ, ಇದು ಕೊಡ್ತೀನಿ, ಅದು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದರೆ ನೀವು ಈ ಮಾತನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇನ್ ಎಕನಾಮಿಕ್ಸ್ ದೇರ್ ಇಸ್ ಎ ಕೋಟ್, ಇಫ್ ಯು ಗೆಟ್ ಎನಿಥಿಂಗ್ ಫಾರ್ ಫ್ರೀ ದೆನ್ ರಿಮೆಂಬರ್ ಯು ಆರ್ ದ ಪ್ರಾಡಕ್ಟ್. ಈ ಫ್ರೀ ಯೋಜನೆಯ ಕಾಸ್ಟನ್ನು ನಾವೇ ಬೇರ್ ಮಾಡುವ ಪರಿಸ್ಥಿತಿ ಬರ್ತದೆ. ಇನ್ ದಿ ಎಂಡ್ ಕಂಟ್ರಿ ಸಫರ್ಸ್. ಸೊ ರಿಮೆಂಬರ್ ಒನ್ ಥಿಂಗ್, ಥಿಂಕ್ ಬಿಫೋರ್ ಯು ವೋಟ್.